ಅರ್ಧ ಸಿನಿಮಾ ನೋಡಿದ್ರೆ ನಮಗೆ ಏನಂತಂದ್ರಮ್ಮ ಮೇಡಮ ಪಿಕ್ಚರ್ ಮಾತ್ರ ಅಸಲಿ ಐತೆ. ಬಂದಿನ ನೋಡ್ಬೇಕು ಜನ. ಇನ್ನು ಸುಮ್ಮನೆ ಇವಾಗ ನಾವು 4 ಗಂಟೆಗೆ ಬಂದಿದ್ವಿ. 4 ಗಂಟೆ ಪೂರ ಇದಾಯಿತು. ನಾವು ಬಂದ ಕೇಟ ಇಷ್ಟೊತ್ತನ ಇದೆ ಮಾಡಿ ನಾವು 4 ಗಂಟೆಗೆ ಬಂದ ಕೇಳಿ ಶೇವಿಗೆ ಫಸ್ಟ್ ಶೇವ್ ಸಿಗಲಿಲ್ಲ ನಮ್ಗೆ. 2ನೇ ಶೇವ್ಗೆ ಸಿಕ್ತು ನಮ್ಗೆ. ಮೂವಿ ನೋಡೋಕೆ ಅಸಲಿ ಐತೆ ಮೇಡಮ್. ಅದು ಟಾಕ್ಸಿಕ್ ಅನ್ನೋದು ಬೇರೆ ಲೆವೆಲಿಗೆ ತೊಗೊಂಡಕ್ಕಾರ ಅನ್ನೋದು ನನಗೆ ಗೊತ್ತಾಯ್ತು ಮೇಡಮ್. ಇಡೀ ವಿಶ್ವನೇ ಒಮ್ಮೆ ತಿರುಗಿ ನೋಡುವಂಥ ಸಿನಿಮಾನ ನಮ್ಮ ರಾಕಿ ಬಾಯಿ ಅವರು ಕೊಟ್ಟವ್ರೆ. ಸೂಪರಾಗಿ ಮಾಡಿದ್ದಾರೆ. ಸಿನಿಮಾ ಅಂತೂ ಅದ್ಭುತವಾಗಿದೆ. ಹಾಲಿವುಡ್ಡು ಕೂಡ ಈ ಥರ ಸಿನಿಮಾ ಮಾಡೋಕ್ಕಾಗಲ್ಲ. ನಮ್ಮ ಕನ್ನಡದ ಹೀರೋ, ನಮ್ಮ ಕನ್ನಡದ ಸೂಪರ್ ಸ್ಟಾರ್ ರಾಕಿಂಗ್ ಸ್ಟಾರ್ ಅವರು ತುಂಬ ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ. ಟಾಕ್ಸಿಕ್ ಅಂತೂ ನಂಬರ್ 1. ಇಡೀ ವಿಶ್ವನೇ ಸಲ್ಯೂಟ್ ಹೊಡೆಯುತ್ತೆ ರಾಕಿ ಬಾಯಿಗೆ. ಆ ಥರ ಇದೆ. ಒಂದು ಡೈಲಾಗು ರಾಕಿ ಬಾಯಿ ಯಶ್ ಅವ್ರಿಗೆ ಒಂದು ಡೈಲಾಗ್ ಇದೆ. ಇಂಡಿಯನ್ ಫೈರ್ ಬ್ರ್ಯಾಂಡ್ ಕನ್ನೋ ರಾಕಿಂಗ್ ಸ್ಟಾರು, ವರ್ಲ್ಡ್ ವೈಡು ಶುರುವಾಗ್ತಿದೆ ಟಾಕ್ಸಿಕ್ ವಾರು, ದಶ ದಿಕ್ಕುಗಳಲ್ಲೂ ಟಾಕ್ಸಿಕ್ನ ಫೀವರು, ಗೆಲ್ತಾರೆ ರಾಕಿ ಬಾಯ್ ಫಾರ್ ಎವರ್. ಬಾಲಿವುಡ್ ಅಂತ ಇವತ್ತವರೆಗೂ ಮೆರಿತಾ ಇದ್ರು. ಕನ್ನಡದ ಗತ್ತು ಅಂತ ನಮ್ಮ ಯಶ್ ಅವರು ಈ ಪಿಕ್ಚರಲ್ಲಿ ಬಂದು ನಮ್ಮ ಕನ್ನಡಿಗರು ನೋಡಬೇಕು. ಅದು ಯಾವತ್ತಿದ್ರು ನಮ್ಮ ಕನ್ನಡ ಮಾತೆಗೆ ಜೈ. ಪಿಕ್ಚರ್ ಯಾವುದೂ ಇಲ್ಲ. 4 ವರ್ಷದ ಫಿಲಮ್ಮು ಇದು ಒಂದು ತೆಗೆದ ಟಾಕ್ಸಿಕ್ಕು. ಟಾಕ್ಸಿಕ್ ಬಾಸು ಅಂತ ಯಾಕ್ರೋ ಬುಸ್ಕೊಡ್ತೀರಾ? ನಿಜವಾದ ಬಾಸ್ ಯಾರು ಅಂತ ಗೊತ್ತಾದರೆ ಶೇಕಾಗಿ ಸೈಕಾಗೋಗ್ಬಿಡ್ತೀರಾ. ನಿಜವಾದ ಬಾಸ್ ಅಂದರೆ ಸಪ್ತ ಸಾಗರಗಳನ್ನು ದಾಟಿ ಇಡೀ ವಿಶ್ವವೇ ಒಮ್ಮೆ ತಿರುಗಿ ನೋಡಿ ಸೆಲ್ಯೂಟ್ ಹೊಡೆದು ರಾಕಿ ಬಾಯ್ ಅಂತ ಕರ್ಸ್ಕೊಳ್ಳೋ ರಾಕಿಂಗ್ ಸ್ಟಾರ್ ಯಶ್ಕೊಳ್ಳೋ ನಿಜವಾದ ಬಾಸು. ಸಲಾಂ ರಾಕಿ ಬಾಯ್. ಫಿಲಮ್ ತುಂಬ ಚೆನ್ನಾಗಿದೆ. ಈಗ ಇಂಟರ್ವೆಲ್ ಟ್ವಿಸ್ಟ್ ಬಂದಿದೆ. ಫುಲ್ ಹಾಲಿವುಡ್ ರೇಂಜಲ್ಲೇ ಇದೆ. ರಿವ್ಯೂಸ್ ಎಲ್ಲ ನೋಡಬೇಡಿ, ಬಂದು ನೋಡಿ. ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಇದೆ. ತುಂಬ ಚೆನ್ನಾಗಿದೆ. ರಾಕಿ ಬಾಯ್ ಎಲ್ಲ ಈಗ ರಾಯ ಬಾಯ್. 1947 ಏನು ಒಂದು ಗೋವಾ ಇದೆ, ಅಲ್ಲಿ ನಡೆಯುವಂಥ ಒಂದು ಸ್ಟೋರಿ ಅಷ್ಟೇ. ಇದು ಒಂದು ಗ್ಯಾಂಗ್ಸ್ಟರ್ ಮೂವಿ. ಈ ಒಂದು ಮೂವಿನಲ್ಲಿ ಒಂದು ಒಳ್ಳೆ ಲವ್ ಸ್ಟೋರಿ. ಕೆ.ಆರ್. ಅಡ್ವಾಣಿ ಮತ್ತು ತಾರಾ ಸುತರಿಯ ಸೂಪರ್ ಲವ್ ಸ್ಟೋರಿ. ಮತ್ತು ತಾಯಿ ತಂದೆ ಇಲ್ಲದೆ ಒಬ್ಬ ತಮ್ಮನ್ನು ಸಾಕಬೇಕಂದ್ರೆ ನಯನತಾರ ಪಡೋದು ಕಷ್ಟ. ಸೂಪರ್ ಆಗಿದೆ ಮೇಡಮ್, ಸೂಪರ್ ಆಗಿದೆ. ಒಳ್ಳೆ ಫೈಟಿಂಗ್ಸು, ಬರೀ ಫೈಟಿಂಗ್ಸ್ಗೆ ದುಡ್ಡು ಕೊಡಬೇಕು, ಆ ಲೆವೆಲ್ಗಿದೆ ಮೂವಿ. ಸಿನಿಮಾದಲ್ಲಿ ನಮ್ಮ ರಾಕಿ ಸ್ಟಾರು ಬಾಲಿವುಡ್ ಹೀರೋಗಳಿಗಿಂತ ಏನು ಕಡಿಮೆ ಇಲ್ಲ. ಅವ್ರ ಸಿಗರೇಟ್ ಕೂಡ ಸ್ಟೈಲು ಮತ್ತು ಗನ್ನಲ್ಲಿ ಶೂಟ್ ಮಾಡೋ ಸ್ಟೈಲ್ ಸೂಪರ್ ಆಗಿದೆ. ಒಂದು ಒಳ್ಳೆ ಸಾಂಗ್ಸ್ ಇದೆ, ಒಂದು ಒಳ್ಳೆ BGM ಇದೆ. ಸಿನಿಮಾ ಎಲ್ಲೂ ಬೋರ್ ಆಗೋದಿಲ್ಲ. ರಾಕಿ ಬಾಯ್ ಅನ್ನೋದು ಏನಂತ ತೋರಿಸಿದರೆ ಜೈ ರಾಕಿ ಬಾಯ್. ಇದರಲ್ಲಿ ಬಹುನಿರೀಕ್ಷಿತ ಚಿತ್ರ, ಕನ್ನಡ ಚಿತ್ರರಂಗದ ಬಹುನಿರೀಕ್ಷಿತ ಚಿತ್ರ ಮತ್ತು ಭಾರಿ ವೆಚ್ಚದ ಚಿತ್ರ ಟಾಕ್ಸಿಕ್ ಮೂವಿ ಇಂದು ರಾಜ್ಯಾದ್ಯಂತ ಬಿಡುಗಡೆಗೊಂಡಿದ್ದು, ಇಂದು ಈ ಸಂತೋಷ್ ಚಿತ್ರಮಂದಿರದಲ್ಲಿ ತುಂಬ ಚೆನ್ನಾಗಿ ಅದ್ಭುತವಾಗಿ ಮೂಡಿಬಂದಿದೆ. ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ರಾಕಿಂಗ್ ಸ್ಟಾರ್ ಯಶ್ ಅವರು. ಈ ಚಿತ್ರದಲ್ಲಿ ಅಕ್ಕ ತಮ್ಮನ ಸೆಂಟಿಮೆಂಟು ತುಂಬ ಚೆನ್ನಾಗಿ ಕಂಟೆಂಟ್ ಇಟ್ಕೊಂಡು ಮಾಡಿದ್ದಾರೆ. ನನ್ನ ಚಿಕ್ಕ ವಯಸ್ಸಿನಲ್ಲಿದ್ದಾಗ ಯಶ್ ಅವರು, ಅಂದರೆ ಈಗ ಇಂಟ್ರೋಲ್ ಬಿಟ್ಟಿದೆ, ಇನ್ನು ಇಂಟ್ರೋಲ್ವರೆಗೂ ತುಂಬ ಚೆನ್ನಾಗಿದೆ ಮೂವಿ. ಇದುವರೆಗೂ ನಾವು ಕಾತರದಿಂದ, ಅಂದರೆ ಸೀಟಿನ ತುದಿಯಲ್ಲಿ ಕುಂತು ನೋಡಿದ್ವು. 1 ನಿಮಿಷನೂ ಬೋರ್ ಆಗಿಲ್ಲ, ಯಾವ ಸಂದರ್ಭದಲ್ಲೂ ಬೋರ್ ಆಗಿಲ್ಲ. ಡೈಲಾಗ್ ಆಗಿರ್ಬೋದು, ಫೈಟಿಂಗ್ ಆಗಿರ್ಬೋದು, ಮತ್ತು ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ಕೊರಿಯೋಗ್ರಫಿ ಆಗಿರ್ಬೋದು, ಪ್ರತಿಯೊಂದು ಚೆನ್ನಾಗಿ ಮೂಡಿಬಂದಿದೆ. ಎಕ್ಸಲೆಂಟ್ ಮೂವಿ. ಸಖತ್ತಾಗಿದೆ, ಹಾಲಿವುಡ್ ರೇಂಜ್ಗಿದೆ. ಸೂಪರ್ ಆಗಿದೆ ಮೂವಿ, ಸೂಪರ್. ಎಲ್ಲರೂ ಬಂದು ನೋಡಿ. ಚೆನ್ನಾಗಿದೆ, ಸೂಪರ್ ಆಗಿದೆ, ಹೈಲೈಟ್ ಮೂವಿ ಚೆನ್ನಾಗಿದೆ, ಸೂಪರ್ ಆಗಿದೆ. ಮೂವಿ ಮಾತ್ರ ನೆಕ್ಸ್ಟ್ ಲೆವೆಲು. ಕ್ಲೈಮ್ಯಾಕ್ಸ್ ಅಂತೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಮಾತ್ರ 4 ವರ್ಷದ ಶ್ರಮ ಎದ್ದು ಕಾಣ್ತೈತೆ ಮಾತ್ರ ಯಶ್ ಅವರಲ್ಲಿ. ಮಾತ್ರ ಟಿಕೆಟ್ ಕ್ಯಾರೆಕ್ಟ್ರು ಎಲ್ಲ ಮಸ್ತು. ಗೀತು ಮೋಹನ್ ದಾಸ್ ಅಂತೂ ಹ್ಯಾಟ್ಸ್ ಆಫ್. ಮಾತಾಡೋಕ್ಕೆ ಆಗ್ತಿಲ್ಲ ಮೇಡಮ್. ಸೂಪರ್ ಸಖತ್ತಾಗಿದೆ. ನೆಕ್ಸ್ಟ್ ಲೆವೆಲ್ ಆಗೈತೆ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ಸೂಪರ್ ಆಗುತ್ತೆ. ಮೂವಿ ಚೆನ್ನಾಗಿದೆ, ಸೂಪರ್ ಆಗಿದೆ ಮೇಡಮ್. ಮೂವಿ ಸಖತ್ತಾಗೈತೆ, ಚೆನ್ನಾಗಿದೆ ಮೇಡಮ್. ಮೂವಿ ಚೆನ್ನಾಗಿತ್ತು. ಯಶ್ ಮೇಲೆ ನಂಬಿಕೆ ಇತ್ತು, ನಂಬಿಕೆ ಉಳಿಸ್ಕೊಂಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.